ಹಾಯ್ ಎವ್ರಿವನ್, ಇನ್ನೇನು ಟಿ ಒರಿಜಿನಲ್ ಸರ್ಟಿಫಿಕೇಟ್ ನಾವು ಬಿಡುಗಡೆ ಕೂಡ ಮಾಡ್ತೀವಿ ಅಂತ ಅಧಿಕೃತ ಮಾಹಿತಿ ಕೂಡ ಬಂದಿದೆ. ನಂತರ ನಿಮಗೆ ಹೇಗೆ ಅದನ್ನ ಕರೆಕ್ಷನ್ ಕೂಡ ಮಾಡೋದು, ಏನನ್ನ ಕರೆಕ್ಷನ್ ಕೂಡ ಮಾಡಬಹುದು, ರಿಯಲ್ ವೇಸ್ ಏನು, ಈ ತಪ್ಪನ್ನ ಮಾಡಬಾರದು, ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಜೆನ್ಯೂನ್ ವೇ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡೋದು ಅಥವಾ ಕರೆಕ್ಷನ್ ಕೂಡ ಮಾಡೋದು ನೋಡುವ ಇಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲಾನು ಕೂಡ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ಓನ್ಲಿ ಮೈನರ್ ಕೆಲವೊಂದು ಮೇಜರ್ ಮಾಡೋಕ್ಕಾಗೋದಿಲ್ಲ. ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಬಹುದು. ಬಿಕಾಸ್ ಎಲ್ಲನೂ ಕೂಡ ಬದಲಾವಣೆ ಕೂಡ ಮಾಡೋಕ್ಕಾಗೋದಿಲ್ಲ. ನಿಮ್ಮ ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ, ನಿಮ್ಮ ತಂದೆ ತಾಯಿ ಹೆಸರು ಮಿಸ್ಟೇಕ್ ಆಗಿದ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿದ್ರೆ, ನಿಮ್ಮ ಜೆಂಡರ್ ಮಿಸ್ಟೇಕ್ ಕೂಡ ಆಗಿದ್ರೆ, ನಿಮ್ಮ ಕ್ಯಾಟಗರಿ ಬಂದ್ಬಿಟ್ಟು ಮಿಸ್ಟೇಕ್ ಆಗಿದ್ರೆ ಅದಕ್ಕೂ ನಿಮಗೆ ಕರೆಕ್ಟ್ ಆದ ಡಾಕ್ಯುಮೆಂಟ್ ಇರಬೇಕಾಗುತ್ತೆ. ಇಷ್ಟು ಮಿಸ್ಟೇಕ್ ಆಗಿರೋ ನಿಮಗೆ ಮೈನರ್ ಚೇಂಜಸ್ ಕೂಡ ಆಗಿದ್ರೆ ನಿಮಗೆ ಟಿ ಒರಿಜಿನಲ್ ಸರ್ಟಿಫಿಕೇಟ್ ಅಲ್ಲಿ ಕೂಡ ನೀವು ಅದನ್ನ ಮಾಡಿಫಿಕೇಶನ್ ಅಥವಾ ಎಡಿಟ್ ಅಥವಾ ಬದಲಾವಣೆ ಕೂಡ ಮಾಡಿಸಬಹುದು, ಅಥವಾ ತಿದ್ದುಪಡಿ ಅಂತಾರೆ, ತಿದ್ದುಪಡಿ ಕೂಡ ನೀವು ಮಾಡಿಸಬಹುದು. ಏನ್ ಚೇಂಜ್ ಮಾಡೋಕ್ಕಾಗೋದಿಲ್ಲ ಗೊತ್ತಾ? ನಿಮ್ಮ ಮಾರ್ಕ್ಸ್ ಗಳನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಮಾರ್ಕ್ಸ್ ಎಷ್ಟು ಬಂದಿದ್ದು ಅಂತಿಮ, ಅಂಡ್ ನಿಮಗೆ ಪಾಸ್ ಫೇಲ್ ಸ್ಟೇಟಸ್ ಕೂಡ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ನೀವು ಪಾಸ್ ಆಗಿದ್ದೀರಾ ಫೇಲ್ ಆಗಿರೋ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಅದು ಪರ್ಮನೆಂಟ್ ಆಗಿರುತ್ತೆ. ನಂತರ ನಿಮ್ಮ ಎಕ್ಸಾಮ್ ಇಯರ್ ಇರುತ್ತಲ್ಲ ಅದನ್ನು ಕೂಡ ನಿಮಗೆ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಅದು ಬಂದ್ಬಿಟ್ಟು ಫೈನಲ್ ಕೂಡ ಆಗಿರುತ್ತೆ. ಅಫಿಷಿಯಲ್ ಪ್ರೊಸೆಸ್ ಹೇಗೆ ಕರೆಕ್ಷನ್ ಕೂಡ ಮಾಡೋದು ಅಂತ ನೋಡೋಣ ಬನ್ನಿ. ನಿಮ್ದು ಎಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ. ನಿಮ್ದು ಟಿ ಆಲ್ ಟಿಕೆಟ್ ಆಗಿರ್ಬೋದು, ನಿಮ್ಮ ಟಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಸರ್ಟಿಫಿಕೇಟ್ ಒರಿಜಿನಲ್ ಮತ್ತೆ ಕಾಪಿ ಎರಡು ಬೇಕಾಗುತ್ತೆ. SLC ಮಾರ್ಕ್ಸ್ ಕಾರ್ಡು, ಅಲ್ಲಿ ನಿಮಗೆ ನಿಮ್ಮ ನೇಮು ಮತ್ತು ಡೇಟ್ ಆಫ್ ಬರ್ತ್ಗೋಸ್ಕರ ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಿಮ್ದು ಗೆಜೆಟ್ ನೋಟಿಫಿಕೇಶನ್ ಬೇಕಾಗುತ್ತೆ. ನಿಮ್ಮ ಏನಾದ್ರು ನೇಮ್ ಚೇಂಜಸ್ ಆಗಿದ್ರೆ, ಲೈಕ್ ನಿಮ್ಮ ಹೆಸರು ಬದಲಾವಣೆ ಕೂಡ ಆದ್ರು ಅಂದ್ರೆ ನಿಮಗೆ ಒಂದು ನೋಟ್ರಿ ತರ ಒಂದು ನೋಟಿಫಿಕೇಶನ್ ಇರುತ್ತೆ, ಅದು ಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ಫಾರ್ ಕರೆಕ್ಷನ್, ನಿಮಗೆ ನಿಮ್ಮ ಅಪ್ಲಿಕೇಶನ್ ಕರೆಕ್ಷನ್ ಕೂಡ ಇರುತ್ತೆ ನಿಮಗೆ. ಆ್ಯಂಡ್ ರಿಟರ್ನ್ ಅಥವಾ ಪ್ರಿಸ್ಕ್ರೈಬ್ಡ್ ಫಾರ್ಮಾಟ್, ಒಂದು ಫಾರ್ಮಾಟ್ ಇರುತ್ತೆ, ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಆ ಫಾರ್ಮಾಟ್ ಅಲ್ಲಿ ನೀವು ಅಪ್ಲಿಕೇಶನ್ ತಿಳಿಸಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ಬರ್ದು ಎಲ್ಲ ನಿಮಗೆ ಏನ್ ರಾಂಗ್ ಆಗಿದೆ, ಏನು ಕರೆಕ್ಟ್ ಆಗಬೇಕು, ನಿಮಗೆ ಏನಕ್ಕೆ ರೀಸನ್ ಫಾರ್ ಕರೆಕ್ಷನ್ ರೀಸನ್ ಏನು ಅಂತ ಹೇಳಿ ನೀವು ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ರಾಂಗ್ಲಿ ಪ್ರಿಂಟೆಡ್ ಎಸ್ ರವಿ ಕೆ ಇನ್ಸ್ಟೆಡ್ ಆಫ್ ರವಿ ಕುಮಾರ್, ಈ ರೀತಿ ನಿಮಗೆ ನೀವು ಮೆನ್ಷನ್ ಕೂಡ ಮಾಡಬಹುದು, ಪತ್ರ ಕೂಡ ಬರಬಹುದು. ಇದನ್ನ ನೀವು ಎಲ್ಲಿಗೆ ಸಬ್ಮಿಟ್ ಮಾಡಬೇಕು ಅಂದ್ರೆ, ಲೈಕ್ ಅಥಾರಿಟಿ ಕೂಡ ಇರುತ್ತೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಸೈಟ್ ಬಂದ್ಬಿಟ್ಟು, ಅಥವಾ ನಿಮಗೆ ಸ್ಕೂಲ್ ಎಜುಕೇಶನ್ ಬೋರ್ಡ್ ಅಥವಾ CICCL ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಈ ರೀತಿ ನಿಮಗೆ ನೀವು ಸಲ್ಲಿಸಬೇಕಾಗುತ್ತೆ. ವೆರಿಫಿಕೇಶನ್ ಹೇಗೆ ಮಾಡ್ತಾರೆ ಅಂದ್ರೆ, ಅಫಿಷಿಯಲ್ಸ್ ಬಂದ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ ಗಳನ್ನ ವೆರಿಫೈ ಕೂಡ ಮಾಡ್ತಾರೆ. ಜೆನ್ಯೂನ್ ಆಗಿದ್ರೆ ಕರೆಕ್ಷನ್ ಅಪ್ರೂವ್ ಮಾಡ್ತಾರೆ. ನಂತರ ನ್ಯೂ ಕರೆಕ್ಷನ್ ಸರ್ಟಿಫಿಕೇಟ್ ನ ಇಶ್ಯೂ ಕೂಡ ಮಾಡ್ತಾರೆ. ಟೈಮ್ ಬಂದ್ಬಿಟ್ಟು 15 ದಿನದಿಂದ 45 ದಿನಗಳ ಕಾಲಾವಕಾಶ ಬೇಕಾಗಿರುತ್ತೆ. 15 days to 45 days ನಿಮಗೆ ಟಿ ಸರ್ಟಿಫಿಕೇಟ್ ನಂತರ ನಿಮಗೆ ಎಡಿಟ್ ಆಗಿ ಬರುತ್ತೆ. ಬಂದ್ಬಿಟ್ಟು ನೀವು ಅದೇ ರೀತಿ ಫೋಟೋಶಾಪ್ ಅಲ್ಲಿ ಇಲ್ಲಿ ನೀವು ಮಾಡಬೇಡಿ, ಫೇಕ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಡಿ. ನಂತರ ನಿಮಗೆ ನಿಮ್ದು ಡೈರೆಕ್ಟ್ ಆಗಿ ವೆರಿಫೈ ಕೂಡ ಮಾಡ್ಕೊಂಡು ಮಾಡಿ. ನೀವು ಫೇಕ್ ಆಗಿ ಎಡಿಟ್ ಮಾಡಿ ಏನೋ ಮಾಡಿದ್ರೆ ನಿಮಗೆ ಪೊಲೀಸ್ ಕೇಸ್ ಕೂಡ ಆಗುತ್ತೆ, ಅದು ನಿಮಗೆ ವಾರ್ನಿಂಗ್ ಇರಲಿ. ಇದರಲ್ಲಿ ನೀವು ಟಿ ಒರಿಜಿನಲ್ ಸರ್ಟಿಫಿಕೇಟ್ ನ ಎಡಿಟ್ ಕೂಡ ಮಾಡ್ಕೋಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.